ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವೆಲ್ಲೂ ಬಂದಿದ್ದೀವಿ ಅಂದರೆ ಅಗೇನ್ ಅಂಜನಾಪುರದಲ್ಲಿರುವಂತಹ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಆ ಮನೆ ಇದೇ ಆಗಿರುತ್ತೆ ನೋಡಿ. ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಇದು ಬಂದು ನಿಮಗೆ ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ. ನಿಮಗೆ ಬಿ ಡಿ ಎ 2030 ಆ ಮನೆ ಫ್ರಂಟ್ ಎಲಿವೇಶನ್ ನೋಡ್ತಾ ಇದ್ದೀನಿ. ಹಾಗೆ ಮನೆ ಸುತ್ತಮುತ್ತ ಕೂಡ ನೋಡ್ಬೋದು. ನಿಮಗೆ 30 ಫೀಟ್ ರಸ್ತೆ ಸಿಗುತ್ತೆ, ನಿಮಗೆ 30 ಅಡಿ ರಸ್ತೆ ಸಿಗುತ್ತೆ ತಾರ್ದು. ಮನೆ ಸುತ್ತಮುತ್ತ ನೋಡಿಸ್ತಾ ಇದ್ದೀನಿ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ, ಇದು ಬರೋದು ಅಂಜನಾಪುರದಲ್ಲಿ. ಓಕೆ, ಮನೆ ಒಳಗಡೆ ಹೋಗೋಣ, ಏನಿದೆ ಏನಿಲ್ಲ ಅಂತ ನೋಡೋಣ ಅನ್ಸುತ್ತೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಮ್ಗಿಲ್ಲಿ MS ಫುಲ್ ಗೇಟ್ ಕೊಟ್ಟಿದ್ದಾರೆ, ಫುಲ್ಲು. ಹಾಗೆ ಇಲ್ಲಿ ಸೈಡಲ್ಲೆಲ್ಲ ನಿಮಗೆ ಗ್ರಾನೈಟ್, ಬ್ಲ್ಯಾಕ್ ಕಲರ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ನಿಮಗೆ. ಓಕೆ, ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ಇಲ್ಲಿ ಪಾರ್ಕಿಂಗ್ ಜಾಗ ಸಿಗುತ್ತೆ. ನಮಗೆ ಧಾರಾಳವಾಗಿ ನೀವು ಒಂದು ಕಾರು ಹಾಗೆ 2 ರಿಂದ 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಇದೆ ನಿಮಗೆ. ಹಾಗೆ ಸೈಡ್ ವಾಲ್ ಎಲ್ಲ ನೋಡ್ಬೋದು, ನೀವು ಅಬ್ಸರ್ವ್ ಮಾಡಿ. ವಾಟರ್ಫಾಲ್ ಟೈಲ್ಸೇ ಮಾಡಿದ್ದಾರೆ. ಹಾಗೆ ಮೇಲ್ಗಡೆ ಕೂಡ ಅಷ್ಟೇ ಫಿ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಮನೆ ತುಂಬ ಚೆನ್ನಾಗಿ ಬಂದಿದೆ, ಅದ್ಭುತವಾಗಿ ಬಂದಿದೆ. ಸ್ವಂತವಾಗಿ ಮಾಡೋರಿಗೆ ಅಂದರೆ ಸ್ವಂತಕ್ಕೆ ತಗೊಳ್ಳೋರಿಗೆ ತುಂಬ ಚೆನ್ನಾಗಿರುತ್ತೆ ಮನೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಪಾರ್ಕಿಂಗ್ ಟೈಲ್ಸ್ ಕೂಡ ಅಷ್ಟೇ ನೋಡ್ಬೋದು, ತುಂಬ ಯೂನಿಕ್ ಆಗಿದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಬಂದು ನಮಗೆ ಸಂಪು ಬಂದಿದೆ, ಇದು ಸಂಪಾಗಿರುತ್ತೆ. ಹಾಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಬಂದಿದೆ ನೋಡಿ, ಇದು ಕಾವೇರಿ ಕಲೆಕ್ಷನು. ಇದು ಗ್ಯಾಸ್ ಪ್ರೊವಿಷನ್, ಗ್ಯಾಸ್ ಮಾಡೋದಕ್ಕೆ ಜಾಗ. ಹಾಗೆ ಇಲ್ಲಿ ಸಣ್ಣದಾಗಿ ಒಂದು ಹಾಲು ಕಿಚನ್ ಕೊಟ್ಟಿದ್ದಾರೆ. ಧಾರಾಳವಾಗಿ ಅವರೇ ಯೂಸ್ ಮಾಡ್ತೀನಿ ಅಂದರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ರೆಂಟು ಕೊಡ್ತೀನಿ ಅಂದರೆ ಕೊಟ್ಕೋಬೋದು. ಒಂದು ಚಿಕ್ಕ ಫ್ಯಾಮಿಲಿ ಇರ್ಬೋದು, ಹಾಲಿಲ್ಲ, ಹಾಲು ಮಾತ್ರ ಇರೋದು ನೋಡ್ಬೋದು. ಹಾಲು ದೊಡ್ಡದಾಗಿದೆ ನಿಮಗೆ, ತುಂಬ ಹಾಲು ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಬಂದ್ಬಿಟ್ಟು ವಾಸ್ತು ಪ್ರಕಾರ ಇಲ್ಲಿ ಬಂದು ನಿಮಗೆ ಬೋರ್ ಬಂದಿದೆ. ನಿಮಗೆ ಅಲ್ಲಿ ನೋಡ್ಬೋದು, ನಿಮಗೆ ಕಿಚನ್ ಅಲ್ಲಿ ಬಂದಿದೆ. ಕೆಳಗಡೆಲ್ಲ ಕಬೋರ್ಡ್ ಕೊಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಸಿಂಕ್ ಕೊಟ್ಟಿದ್ದಾರೆ. ಅಂದರೆ ಬ್ಯಾಚುಲರ್ಗೆ ಅಡುಗೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ ನಿಮಗೆ. ಅಲ್ಲೂ ಅಷ್ಟೇ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಚಿಮ್ನಿ ಕೂಡ ಜಾಗ ಬಿಟ್ಟಿದ್ದಾರೆ ನಿಮಗೆ. ಹಾಗೆ ಇದಕ್ಕೆ ರೆಸ್ಟ್ ರೂಮ್ ಕೂಡ ಬಂದಿದೆ. ಇಲ್ಲಿ ಕೈ ತೊಳೆಯೋಕ್ಕೆ ಜಾಗ, ಇದು ರೆಸ್ಟ್ ರೂಮ್. ಇನ್ನೂ ಕೆಲಸ, ಸಣ್ಣ ಪುಟ್ಟ ಕೆಲಸಗಳು ಆಗಿದೆ ಆಲ್ರೆಡಿ, ಎಲ್ಲ ಫಿನಿಶು. ಪೇಂಟಿಂಗ್ದೆಲ್ಲ ಡಬ್ಬ ಅಲ್ಲೇ ಇದೆ ಅಷ್ಟೇ. ಆಲ್ರೆಡಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಮುಗಿಸ್ಬಿಟ್ಟವ್ರು ನಿಮಗೆ. ಬಾತ್ರೂಮ್ ಫಿಟ್ಟಿಂಗ್ಸ್ ಆಗಲಿ ನಿಮಗೆ, ಹಾಗೆ ಲೈಟಿಂಗು, ಕೊಳಾಯಿ ಎಲ್ಲ ಫಿನಿಶ್ ಆಗಿಬಿಟ್ಟಿದೆ. ಜಸ್ಟ್ ನೀವು ಬಂದು ನೋಡಿದ್ರೆ ಓಕೆ ಆದರೆ ರೆಡಿ ಟು ಮೂವ್ ಹೌಸ್ ಅಂತೀವಿ ಇದನ್ನು. ಓಕೆ, ಈ ಕಡೆ ಬಂದರೆ ನಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ, ನೋಡ್ಬೋದು. ಧಾರಾಳವಾಗಿ 1.5 ಅಡಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಹಾಗೆ ಸೇಫ್ಟಿ ವೈಸ್ ನಿಮಗೆ MS ಅಲ್ಲಿ ಗ್ರಿಲ್ ಮಾಡಿದ್ದಾರೆ ನಿಮಗೆ, ಸೇಫ್ಟಿ ವೈಸ್. ಓಕೆ, MS ಗ್ರಿಲ್ ಮಾಡಿದ್ದಾರೆ. ಇನ್ನೊಂದ್ಸತಿ ಈ ಕಡೆ ನೋಡಿಸ್ತಾ ಇದ್ದೀನಿ. ಇದು ಬಂದು ಕೆಳಗಡೆ ಒಂದು ಸಿಂಗಲ್ ರೂಮ್ ವಿತ್ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ. ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಓಕೆ, ಹಂಗಾದ್ರೆ ಫಸ್ಟ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ. ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನಾನು ಮೆಟ್ಲು ನೋಡಿಸ್ತಾ ಇದ್ದೀನಿ ನಿಮಗೆ. ಮೆಟ್ಲು ಅಷ್ಟೇ ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಸೈಡಲ್ಲಿ SS ಸ್ಟೀಲ್ ಯೂಸ್ ಮಾಡಿದ್ದಾರೆ ನಿಮಗೆ, ಜಿಂದಾಲ್ದು. ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲರೂ ಮನೆಯಲ್ಲೂ ಪಾಟ್ಗಳು ರೆಡಿಮೇಡಾಗೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟವ್ರೆ. ಮುಂಚೆ ಥರ ನಿಮಗೆ ಪ್ಲೈನ್ ಕೊಡ್ತಾಯಿಲ್ಲ, ಮನೆಗೆ ಏನು ಬೇಕು ಎಲ್ಲ ಸಾಮಾನು ಎಲ್ಲ ರೆಡಿ ಆಗಿರುತ್ತೆ. ನೋಡುವ ಗಿಡಗಳೆಲ್ಲ ಮಾಡಿಬಿಟ್ಟವ್ರೆ. ಇಲ್ಲೂ ಅಷ್ಟೇ ಬೆಳಕು ಗಾಳಿಗೋಸ್ಕರ ನಿಮಗೆ MS ಅಲ್ಲಿ ರೈಸರ್ ಕಟ್ಟಿಂಗ್ ಮಾಡಿದ್ದಾರೆ. ಒಂದು ಸತಿ ಮನೆ ಒಳಗಡೆ ಬಂದುಬಿಟ್ರೆ ಫುಲ್ ಒಳಗಡೆ ಕವರ್ ಆಗಿಬಿಡುತ್ತೆ, ನೋಡ್ಬೋದು. ಅಟ್ಲು ಫುಲ್ಲು ಗ್ರೀನರಿಯಾಗಿ ತುಂಬ ಚೆನ್ನಾಗಿ ಮಡಗಿದ್ದಾರೆ ಗಿಡಗಳೆಲ್ಲ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ ನಾರ್ತ್ ಡೋರ್ ಬರೋದ್ರಿಂದ, ಬಾಗಿಲು ಬರೋದ್ರಿಂದ ಇಲ್ಲಿ ಬೆಳಕು ಗಾಳಿಗೋಸ್ಕರ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಲೇಸರ್ ಕಟ್ಟಿಂಗಲ್ಲಿ. ಇಲ್ಲಿ ಕೂಡ ಕಿಟಕಿ ಕೂಡ ಕೊಟ್ಟಿದ್ದಾರೆ ನಿಮಗೆ. ಯಾರನ್ನ ಬೆಲ್ ಬಂದ್ ಮಾಡಿದ್ರೆ ನಿಮಗೆ
ಔಟ್ಸೈಡ್ ಇಲ್ಲಿ ಬರೋಂಗಿಲ್ಲ. ಆ ಕಡೆಯಿಂದ ಬಂದು ಯಾರು ಬಂದಿದ್ದಾರೆ ಅಂತ ನೋಡ್ಕೋಬೋದು ನೀವು ಜಾಗ. ಓಕೆ, ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಾವು ಬಂದಿದ್ದ ಜಾಗ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಬಾಗಿಲು ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ನಾರ್ತ್ ಬಾಗಿಲಾಗಿರುತ್ತೆ, ನಾರ್ತ್ ಡೋರು. ಬಾಗಿಲು ನೋಡಿಸ್ತಾ ಇದ್ದೀನಿ ನಿಮಗೆ. ಟೀಕ್ ವುಡ್ಡಲ್ಲಿ ಆಗಿದೆ, ತುಂಬ ಚೆನ್ನಾಗಿದೆ, ಯೂನಿಕ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿಮಗೆ. ಹಾಗೆ ಹೊಸರು ಕೂಡ ನೋಡ್ಬೋದು, ತುಂಬ ದೊಡ್ಡದಾಗಿದೆ ನಿಮಗೆ. ಬನ್ನಿ ಮನೆ ಒಳಗಡೆ ಹೋಗೋಣ. ಓಕೆ, ಮನೆ ಒಳಗಡೆ ಬರ್ತಾ ಇರೋಂಗೆ ನಮಗೆ ದೊಡ್ಡದಾಗಿ ಒಂದು ಹಾಲ್ ಸಿಗುತ್ತೆ ನಮಗೆ. ಮೇಲ್ಗಡೆನೂ ಅಷ್ಟೇ ನಿಮಗೆ ಫಾಲ್ ಸೀಲಿಂಗ್ ಮಾಡಿ ನಿಮಗೆ PVC ಕಾಂಬಿನೇಷನ್ ಕೊಟ್ಟಿದ್ದಾರೆ, ನೋಡಿಸ್ತಾ ಇದ್ದೀನಿ. ಹಾಗೆ ನಿಮಗೆ ಜೂಮರ್ 2 ಕೊಟ್ಬಿಟ್ಟಿದ್ದಾರೆ. ಹಾಗೆ ಫ್ಯಾನ್ ಕೂಡ ನೋಡಿ, ಫ್ಯಾನ್ ಕೂಡ ಆಗಿದೆ, ಲೈಟಿಂಗು ಆಗಿದೆ ನೋಡ್ಬೋದು ನಿಮಗೆ. ಹಾಗೆ ಇಲ್ಲಿ ವಿಂಡೋ ಬಂದಿದೆ ನಮಗೆ, ವೆಸ್ಟ್ ಸೈಡ್ ಇರೋದ್ರಿಂದ ವಿಂಡೋ ಕೊಟ್ಟಿದ್ದಾರೆ, ಟೀಕ್ ವುಡ್ಡಲ್ಲಿ ಆಗಿದೆ. ಹಾಗೆ ನಿಮಗೆ ಏನು ಹೇಳ್ತಾರೆ, ಕರ್ಟನ್ನು ಹಾಕ್ಬಿಟ್ಟಿದ್ದಾರೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತೀನಿ ನಾನು. ಆ ಕಡೆ ಬಂದರೆ ನಮಗೆ TV ಯೂನಿಟ್ ಬರುತ್ತೆ ನಮಗೆ. ಆಲ್ರೆಡಿ ಕೇಬಲ್ ಕಲೆಕ್ಷನ್ ಆಗಲಿ, ನಿಮಗೆ ಇಂಟರ್ನೆಟ್ ಕಲೆಕ್ಷನ್ನು ಎಲ್ಲ ಕೊಟ್ಬಿಟ್ಟಿದ್ದಾರೆ ನಿಮಗೆ. ಧಾರಾಳವಾಗಿ ನೀವು ಎಲ್ ಶೇಪಲ್ಲಿ ದೊಡ್ಡದಾಗಿ ನೀವು ಸೋಪ್ ಹಾಕೋಬೋದು ನೋಡಿ. ಇಲ್ಲಿಂದ ಅಲ್ಲಿವರೆಗೂ, ಇಲ್ಲಿಂದ ಇಲ್ಲಿವರೆಗೂ ಎಲ್ ಶೇಪಲ್ಲಿ ದೊಡ್ಡದಾಗಿ ಸೋಫಾ ಕೂಡ ಹಾಕ್ಕೋಬೋದು ನಿಮಗೆ. ತುಂಬ ದೊಡ್ಡದಾಗಿದೆ ಜಾಗ. ಇದು ಬಂದು ನಾರ್ತ್ ಡೋರ್ ಆಗಿರೋದ್ರಿಂದ ತುಂಬ ಫ್ರೀ ಆಗಿದೆ ಜಾಗ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಪ್ರೈಸ್ನ ನಾನು ಲಾಸ್ಟಲ್ಲಿ ಹೇಳಿರ್ತೀನಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ. ಓಕೆ, ಇದಿಷ್ಟು ಹಾಲಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಅಡುಗೆ ಮನೆಗೆ ಹೋಗ್ತಾಯಿದ್ದೀವಿ. ಅಡುಗೆ ಮನೆಗೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಫುಲ್ ವುಡ್ ವರ್ಕೆಲ್ಲ ಮಾಡಿದ್ದಾರೆ ನಿಮಗೆ. ಹೊರಗಡೆ ಬರ್ತಾರೆ ನಮಗೆ ಈ ಥರ ಸಿಗುತ್ತೆ ಅಡುಗೆ ಮನೆ. ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಬಿಡ್ತೀನಿ, ಆಮೇಲೆ ಹೇಳ್ತೀನಿ ಏನೇನಿದೆ ಅಂತ. ಮೇಲ್ಗಡೆ ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ಕೆಳಗಡೆ ಕಬೋರ್ಡ್ಗಳು, ಕಿಚನ್ದು ಮೇಲ್ಗಡೆ ಅಷ್ಟು ಓವರ್ ಹೆಡ್ ಕಬೋರ್ಡು ತುಂಬ ಇದೆ ನಿಮಗೆ. ಫುಲ್ ಕೊಟ್ಟಿದ್ದಾರೆ ನಮ್ಗೆ ಅಡುಗೆ ಮನೆ. ತುಂಬ ದೊಡ್ಡದಾಗಿ ಬಂದಿದೆ, ತುಂಬ ಜಾಗನೇ ಯೂಸ್ ಮಾಡಿದ್ದಾರೆ. ಓಕೆ, ಇಲ್ಲಿ ಬಂದು ನಿಮಗೆ ದೇವ್ರ ಮನೆ ಬರುತ್ತೆ ನಿಮಗೆ. ಟೀಕ್ ವುಡ್ಡಲ್ಲಿ ಆಗಿದೆ ಬಾಗಿಲು ನೋಡಿಸ್ತಾ ಇದ್ದೀನಿ. ಒಳಗಡೆ ಈ ಥರ ಕಾಣಿಸುತ್ತೆ. ಓಕೆ, ನೋಡ್ಬೋದು ಇಲ್ಲಿಂದ ಅಡುಗೆ ಮನೆ ತುಂಬ ದೊಡ್ಡದಾಗಿದೆ. ಮೇಲ್ಗಡೆ ಅಷ್ಟೇ ನಿಮಗೆ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಕೊಳ ಎಲ್ಲ ಕಲೆಕ್ಷನ್ ಆಗಿದೆ. ಸಿಂಕು ಕೊಳ ಕಲೆಕ್ಷನ್ ಆಗಿದೆ. ಟವಲ್ ಮುರಿದಕ್ಕೆ ಆಲ್ರೆಡಿ ಇದು ಕೂಡ ಕೊಟ್ಟಿದ್ದಾರೆ, ಹ್ಯಾಂಡಲ್ಲು. ಅಲ್ಲಿ ಬಂದು ನಿಮ್ಗೆ ಅಕ್ವಾಗಾರ್ಡ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ. ಎಲ್ಲ ಸ್ಕ್ವಾಡ್ಸ್ ಮಾಡಿದ್ದಾರೆ ನಿಮಗೆ. ಹಾಗೆ ಇಲ್ಲಿ ಪಟ್ಟಿ ಮಾಡಿದ್ದಾರೆ ನಿಮಗೆ. ನೀರು ಬಂದರೂ ನಿಮಗೆ ಕ್ಲೀನಾಗಿ ಡೌನ್ಗೆ ಹೋಗಿ ಅಲ್ಲಿಗೆ ಹೋಗ್ಬಿಡುತ್ತೆ ನಿಮಗೆ. ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರೊವಿಷನ್ ಬರುತ್ತೆ, ಇನ್ನೂ ಕಲೆಕ್ಷನ್ ಕೊಟ್ಟಿಲ್ಲ, ಕೊಡ್ತಾರೆ ನಿಮಗೆ. ಈ ಕಡೆ ಬಂದರೆ ಮಿಕ್ಸಿ ಓವನ್ ಏನಾರ ಮಾಡ್ಕೋಬೋದು ನೀವು. ಇಲ್ಲೂ ಅಷ್ಟೇ ನಿಮಗೆ. ಹಾಗೆ ಇದಕ್ಕೊಂದು ವ್ಯಾನಿಟ್ರಿ ಕೂಡ ಬಂದಿದೆ ನೀವು ನೋಡ್ಬೋದು. ಹಾಗೆ ಈ ಕಡೆ ನೋಡಿಸ್ತಾ ಇದ್ದೀನಿ, ಇಲ್ಲಿ ದೊಡ್ಡದಾಗಿ ಡೈನಿಂಗ್ ಟೇಬಲ್ ಮಾಡ್ಕೋಬೋದು. ಆರಾಮಾಗಿ ಒಂದು 4 ಜನ ಕೂತ್ಕೊಳ್ಳೋಷ್ಟು ದೊಡ್ಡದಾಗಿದೆ ಡೈನಿಂಗ್ ಟೇಬಲ್, ಮಡಗ್ಬೋದು ನಿಮಗೆ. ಸಾಫ್ಟ್ ಕ್ಲೋಸರ್ಸು. ಅವಾಗ ಹೇಳ್ದಂಗೆ ನಿಮಗೆಲ್ಲ ಜಸ್ಟ್ ರೆಡಿ ಟು ಮೂವ್. ತುಂಬ ದೊಡ್ಡದಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಡುಗೆ ಮನೆಯನ್ನು. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ.
ಇದು ಮನೆ ಅಡುಗೆ ಮನೆ ಆಗಿರುತ್ತೆ. ಲೈಟಿಂಗ್ ಆಗಲಿ ನಿಮಗೆ ಎಲ್ಲ ಫಿಟ್ ಆಗಿಬಿಟ್ಟಿದೆ. ಜಸ್ಟ್ ರೆಡಿ ಟು ಮೂವ್. ಫ್ಯಾನ್ ಕೂಡ ನೋಡ್ಬೋದು. ಇಲ್ಲಿ ಡೈನಿಂಗ್ ಟೇಬಲ್ ಹತ್ರ ಒಂದು ಫ್ಯಾನ್ ಇದೆ, ಇಲ್ಲಿ ಹಾಲಲ್ಲಿ ಒಂದು ಫ್ಯಾನ್ ಇದೆ ನಿಮಗೆ. ಓಕೆ, ಇನ್ನೊಂದು ಸತಿ ನೋಡಿಸ್ತೀನಿ. ಇದು ಬಂದು ನಿಮಗೆ ಅಡುಗೆ ಮನೆ ಆಗಿರುತ್ತೆ, ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ. ಓಕೆ, ಹಂಗಾರೆ ಮಾಡಿ ಮೇಲೆ ಹೋಗೋಣ ಸೆಕೆಂಡ್ ಫ್ಲೋರ್ಗೆ. ಇಲ್ಲೂ ಅಷ್ಟೇ ನೋಡ್ಬೋದು ನಿಮಗೆ ಇನ್ಸೈಡ್ ಕೂಡ ನಿಮಗೆ ಗಾರ್ಡನ್ ಥರ ಮಾಡಿಬಿಟ್ಟವ್ರು. ನಿಮ್ಗೆ ಚೆನ್ನಾಗಿದೆ ಗಿಡಗಳು. ಮಡಿ ಮೇಲೆ ಹೋಗ್ತಾ ಇದ್ದೀವಿ. ಇಲ್ಲೂ ಅಷ್ಟೇ ನಿಮಗೆ ಸ್ಟೀಲ್ ಕೊಟ್ಟು ನಿಮಗೆ ವುಡನ್ ವರ್ಕ್ ಮಾಡಿದ್ದಾರೆ. ಪ್ರತಿಯೊಂದು ಜಾಗದಲ್ಲೂ ನಿಮಗೆ ಇಲ್ಲಿ MS ಗ್ರಿಲ್ ಮಾಡಿದ್ದಾರೆ ಲೇಸರ್ ಕಟ್ಟಿಂಗಲ್ಲಿ. ಗಿಡಗಳು ನೋಡೋಷ್ಟು ಅದೇ ಅವಳೇ ಹೇಳಿಲ್ವ, ಎಲ್ಲರೂ ಮನೆ ತಗೊಂಡ್ಮೇಲೆ ಅವ್ರಿಗೆ ಹೆಂಗೆ ಬೇಕು ಹಂಗೆ ರೆಡಿ ಮಾಡ್ತಾರೆ. ಇವರು ಆಲ್ರೆಡಿ ಎಲ್ಲ ರೆಡಿ ಮಾಡಿಬಿಟ್ಟಾರೆ ನಿಮಗೆ. ಮೊನ್ನೆ ಒಂದು ಮನೆ ಹಾಕಿದೆ, ಸೇಮ್ ಇದೇ ಥರನೇ ಇತ್ತು. ಇವತ್ತು ಆಲ್ಮೋಸ್ಟ್ ಅದೇ ಥರ ಇದೆ. ಮೇಲ್ಗಡೆ ನೋಡ್ಬೋದು POP ಫಾಲ್ ಸೀಲಿಂಗ್ ಕೊಟ್ಟು ನಿಮಗೆ ಲೈಟ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಮಗೊಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ತುಂಬ ದೊಡ್ಡದಾಗಿದೆ, ತುಂಬ ಯೂನಿಕ್ ಆಗಿದೆ ನೋಡೋಕ್ಕೆ, ಮತ್ತು ಸಖತ್ತಾಗಿದೆ. ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ. ಹಾಗೆ ಎಲ್ಲ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ. ಮೇಲ್ಗಡೆ ನೋಡ್ಬೋದು ಓವರ್ ಹೆಡ್ ಕಬೋರ್ಡ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಫ್ಯಾನ್ ಕೂಡ ಆಗಿದೆ ನಿಮಗೆ. POP ಫಾಲ್ ಸೀಲಿಂಗ್ ಕೂಡ ನೋಡಿಸ್ತಾ ಇದ್ದೀನಿ. ಪ್ರತಿಯೊಂದು ವಿಂಡೋಗೂ ನಿಮಗೆ ಕಟನ್ ಹಾಕಿದ್ದಾರೆ. ನಿಮಗೆ ಅದನ್ನು ತಂದೇ ಹಾಕ್ಬೇಕನ್ನೋ ಅವಶ್ಯಕತೆ ಇರೋಲ್ಲ. ನಿಮಗೆ ಕುಷನ್ ಕೂಡ ಯೂಸ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನೋ ಚಾರ್ಜರ್ ಮಾಡ್ಕೊತೀನಿ ಅಂದರೆ ಆರಾಮಾಗಿ ಮಾಡ್ಕೋಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲಿ ಬಂದು ನಿಮಗೆ TV ಯೂನಿಟ್ ಬಂದಿದೆ, ದೊಡ್ಡದಾಗಿ ಬಂದಿದೆ. ತುಂಬ ದೊಡ್ಡ TVನೇ ಮಡಿಕೋಬೋದು ನೀವು ಬೇಕಂದರೆ. ಅವಲೇ ಹೇಳ್ದಂಗೆ ನಿಮಗೆ ಇಂಟರ್ನೆಟ್ ಕಲೆಕ್ಷನ್ ಆಗಲಿ, ನಿಮಗೆ ಕೇಬಲ್ ಕಲೆಕ್ಷನ್ ಆಗಲಿ ಎಲ್ಲ ಆಗಿದೆ ನೋಡಿ. ಇಲ್ಲೂ ಕೂಡ ನಿಮಗೆ ಫ್ಯಾನ್ ಯೂಸ್ ಮಾಡಿದ್ದಾರೆ. ನಿಮಗೆ ಫ್ಯಾನ್ ಅವಶ್ಯಕತೆಯೂ ಇರೋಲ್ಲ. ನಿಮಗೆ ಜಸ್ಟ್ ಒಂದು ಚಿಮ್ನಿ ಒಂದು ತರಬೇಕಾಗುತ್ತೆ ಅಷ್ಟೇ. ಓಕೆ, ಈ ಕಾರ್ನರ್ ಬಂದರೆ ನೋಡಿ, ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ. ನಮಗೆ ಇನ್ನೂ ಹಾಕಿಲ್ಲ, ಹಾಕ್ಕೊಡ್ತಾರೆ. ಹಾಗೆ ಇಲ್ಲಿ ರೆಸ್ಟ್ ರೂಮ್ ಕೂಡ ಅಷ್ಟೇ ಎಲ್ಲ ಫಿಟ್ಟಿಂಗ್ ಆಗೋಗಿದೆ ನೋಡ್ಬೋದು. ನಿಮಗೆ ಕೈ ತೊಳೆಯೋಕ್ಕೆ ಸಿಂಕು, ಮಿರರು, ಬಾತ್ರೂಮ್ ಫಿಟ್ಟಿಂಗ್ಸ್, ಶವರ್. ಹಾಗೆ ನಿಮಗೆ ಎಕ್ಸಾಕ್ಸ್ ಫ್ಯಾನ್ ಕೂಡ ನಿಮಗೆ ಇನ್ಕ್ಲೂಡಿಂಗ್ ಎಕ್ಸಾಕ್ಸ್ ಫ್ಯಾನ್ ಆಗಲಿ, ಸ್ಟ್ಯಾಂಡ್ ಆಗಲಿ ಎಲ್ಲ ಫಿಟ್ಟಿಂಗ್ ಆಗೋಗಿದೆ. ಜಸ್ಟ್ ರೆಡಿ ಟು ಮೂವ್ಸ್ ಅಂತಲೇ ಹೇಳ್ಬೋದು ಇದನ್ನು ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ಮಾಸ್ಟರ್ ಬೆಡ್ರೂಮ್ಗೆ ಒಂದು ಬಾಲ್ಕನಿ ಕೂಡ ಬರುತ್ತೆ ನಿಮಗೆ. ಇದು ವೆಟ್ ಸೈಡ್ ಇರೋದ್ರಿಂದ ದೊಡ್ಡದಾಗಿ ಬಾಲ್ಕನಿ ಬರುತ್ತೆ. ಆರಾಮಾಗಿ ಚೇರ್ ಹಾಕೊಂಡು ಕೂತ್ಕೋಬೋದು ಒಂದು 3 ಜನ ಆರಾಮಾಗಿ. ಹಾಗೆ ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ನಿಮಗೆ. ಆಲ್ಮೋಸ್ಟ್ 3.5 ಅಡಿ ಟಫನ್ ಗ್ಲಾಸ್ ಕೊಟ್ಟು ನಿಮಗೆ SS ಸ್ಟೀಲ್ ಕೊಟ್ಟಿದ್ದಾರೆ ಜಿಂದಾಲ್ದ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಗಿಡಗಳನ್ನ ಬೆಳೆಸೋರಿಗೆ ತುಂಬ ಚೆನ್ನಾಗಿದೆ ಜಾಗ ನೋಡಿ. ಇಲ್ಲೂ ಒಂದು ಗಿಡ ಹಾಕ್ಬಿಟ್ಟವ್ರೆ. ಬಾಟ್ಲೆಲ್ಲ ನಿಮಗೆ ಟೀ ಕುಡ್ ಆಗಿರುತ್ತೆ ವಿಂಡೋ ಎಲ್ಲ. ಹಾಗೆ ಇಲ್ಲೂ ಅಷ್ಟೇ ನಿಮಗೆ POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನಿಮಗೆ. ಅಲ್ಲಿ ಮನೆ ಹೊರಗಡೆ ಈ ಕಾರ್ನರಿಂದ ಒಂದು ಸತಿ ನೋಡಿಸ್ಕೊಡ್ತೀನಿ. ನಾನು ಎಲ್ಲದರಲ್ಲೂ ಹೇಳ್ದಂಗೆ ಹೇಳ್ತಾ ಇದ್ದೀನಿ. ಇಲ್ಲಿ ವಿಡಿಯೋದಲ್ಲಿ ನೋಡೋದಕ್ಕೂ ರಿಯಲಲ್ಲಿ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ ನಿಮಗೆ. ಇಲ್ಲೊಂದು ಎಷ್ಟೊಂದು ಜಾಗನ ನಾವಿನ್ನೂ ಎಕ್ಸ್ಪ್ಲೇನ್ ಮಾಡಿರಲ್ಲ, ಅವೆಲ್ಲ ನೀವು ನೋಡ್ಬೋದು. ಓಕೆ, ಇದು ಬಂದು ನಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಇಲ್ಲಿ ಬಂದು ನಮಗೆ ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ. ವಿತೌಟ್ ಕಾಟ್ ಆಗಿರುತ್ತೆ ಇದು ನಿಮಗೆ. ಇಲ್ಲಿ ಬಂದು ವಾರ್ಡ್ರೋಬ್ ಬಂದಿದೆ ನಿಮಗೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡು, POP ಫಾಲ್ ಸೀಲಿಂಗ್ ಆಗಿದೆ. ಇದು ಕೂಡ ನಿಮಗೆ ಫ್ಯಾನ್ ಕೊಟ್ಟಿದ್ದಾರೆ ನೋಡ್ಬೋದು. ಪ್ರತಿಯೊಂದು ಹಾಲು, ಕಿಚನ್ನು, ಹಾಗೆ ರೂಮ್ಗಳು ಎಲ್ಲ ಫ್ಯಾನ್ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಇಲ್ಲೂ ಅಷ್ಟೇ ನಿಮಗೊಂದು ಮಿರರ್ ಬರುತ್ತೆ. ರೆಸ್ಟ್ ರೂಮು, ಅಟ್ಯಾಚ್ ಬಾತ್ರೂಮು. ಇದು ಸೆಕೆಂಡ್ ಆಗಿರುತ್ತೆ. ಓಕೆ, ಇವಾಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಪ್ರತಿಯೊಂದು
ಜಾಗದಲ್ಲೂ ಗಿಡಗಳು ತುಂಬ ಚೆನ್ನಾಗಿದೆ. ಹಾಗೆ ಇಲ್ಲಿ ಮೇಲ್ಗಡೆ ಸ್ಕೈ ಲೈಟ್ ಕೊಟ್ಟಿದ್ದಾರೆ ವಿತ್ POC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ. ನಿಮಗೆ POP ಫಾಲ್ ಸೀಲಿಂಗ್. ಇಲ್ಲೂ ಬಂದರೆ ನಿಮಗೆ ಸೇಮ್ ಕೆಳಗಡೆ ಏನು ನೋಡಿರಿ ಮಾಸ್ಟರ್ ಬೆಡ್ರೂಮು ಅದೇ ಥರ ಇದೆ. ನಿಮಗೆ ಡಿಸೈನ್ ಬೇರೆ ಇರುತ್ತೆ. ನಿಮಗೆ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, ನೋಡ್ಬೋದು. ಅಲ್ಲೆಲ್ಲ ಫುಲ್ ವುಡ್ ವರ್ಕಲ್ಲೇ ಮಾಡಿದ್ದಾರೆ, ವಿತ್ ಪೊಸಿಷನ್ ಕೊಟ್ಟಿದ್ದಾರೆ. ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಹಾಗೆ POP ಫಾಲ್ ಸೀಲಿಂಗ್ ಮಾಡಿ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ವಿಂಡೋನು ಅಲ್ಲಷ್ಟೇ ತುಂಬ ದೊಡ್ಡದಾಗಿದೆ. ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಚಿಕ್ಕದಾಗಿತ್ತು ಬಾಲ್ಕನಿಲಿ, ಅಂದರೆ ವಿಂಡೋ ಇತ್ತು, ಈ ಕಡೆ ಡೋರ್ ಇತ್ತು. ಈ ಕಡೆ ಫುಲ್ ವಿಂಡೋನೇ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ. ನೋಡಿಸ್ತೀನಿ, ಈ ಕಡೆಯಿಂದ ನೋಡಿಸ್ಬಿಡ್ತೀನಿ ಒಂದ್ಸತಿ. ಇಲ್ಲಿ ಬಂದು TV ಯೂನಿಟ್ ಬಂದಿದೆ ನಿಮಗೆ. ಹಾಗೆ ಪ್ರತಿಯೊಂದು ಜಾಗದಲ್ಲಿ ಸ್ಕ್ರೀನ್ ಕೂಡ ಹಾಕಿದ್ದಾರೆ. ಇಲ್ಲೂ ಅಷ್ಟೇ ಒಂದು ಡ್ರೆಸ್ಸಿಂಗ್ ಮಿರರ್ ಕೂಡ ಬರುತ್ತೆ ಇಲ್ಲಿ. ಹಾಗೆ ಇದು ರೆಸ್ಟ್ ರೂಮ್. ಪ್ರತಿಯೊಂದು ರೂಮ್ಗೂ ನಿಮಗೆ ರೆಸ್ಟ್ ರೂಮ್ ಇದೆ, ವಿತ್ ಹಾಲಲ್ಲೂ ಇದೆ. ಕೆಳಗಡೆ ಸಿಂಗಲ್ ರೂಮ್ ಕೊಟ್ಟಿದ್ದಾರಲ್ಲ ಅದಕ್ಕೂ ಇದೆ ನಿಮಗೆ. ಓಕೆ, ಬನ್ನಿ ಈ ಕಡೆ ಹೋಗೋಣ. ಇದು ಕೂಡ ನಿಮಗೆ ಬಾಲ್ಕನಿ ಬರುತ್ತೆ. ನಮಗೆ ಓಪನ್ ಮಾಡ್ಬೋದು. ಸೇಮ್ ಕೆಳಗಡೆ ಏನು ನೋಡಿದ್ವಿ ಅದೇ ಥರ ಬರುತ್ತೆ ನಿಮಗೆ ಬಾಲ್ಕನಿ. POP ಫಾಲ್ ಸೀಲಿಂಗ್ ಮತ್ತು ಲೈಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಚೆನ್ನಾಗಿದೆ ಲೈಟ್ ಕೂಡ. ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ ನಿಮಗೆ. ಓಕೆ, ಬನ್ನಿ. ಟೋಟಲ್ 3 ರೂಮ್ ಬರುತ್ತೆ ನಿಮಗೆ. ಇಲ್ಲಿ ಬಂದು ನಮಗೆ ಮೋಲ್ಡೆಡ್ ಬಾಲ್ಕನಿ ಬರುತ್ತೆ ನಮಗೆ. ಸಾಯಂಕಾಲ ಹೊತ್ತು ನಿಮಗೆ ಫ್ರೀ ರಿಲ್ಯಾಕ್ಸ್ ಮಾಡೋಕ್ಕೆ ನಿಮಗೆ ತುಂಬ ಚೆನ್ನಾಗಿದೆ. ನೋಡ್ಬೋದು, ಟೈಲ್ಸ್ ಕೂಡ ಮಾಡಿದ್ದಾರೆ, ಸಾಕಾಗಿದೆ ನಿಮಗೆ. ಟೈಲ್ಸು ಗಾರ್ಡನ್ ಮಾಡಿದ್ದಾರೆ ಸಣ್ಣದಾಗಿ. ನಿಮಗೆ ಗಿಡ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಸಾಯಂಕಾಲ ಹೊತ್ತು ನಿಮಗೆ ರಿಲ್ಯಾಕ್ಸೇಷನ್ಗೆ ಚೆನ್ನಾಗಿದೆ. ಮೇಲ್ಗಡೆ ನೋಡ್ತಾ ಇದ್ದೀನಿ POC ಫಾಲ್ ಸೀಲಿಂಗ್ ಮಾಡಿ POP ಕೊಟ್ಟಿದ್ದಾರೆ ನಿಮಗೆ ಕಾಂಬಿನೇಷನು. ಹಾಗೆ ಇಲ್ಲಿ MS ಕೊಟ್ಟಿದ್ದಾರೆ ನಿಮಗೆ ಗ್ರಿಲ್ಲು. ಬೇಡ ಅಂದರೆ ಜಸ್ಟ್ ಅಲ್ಲೊಂದು ಸ್ಕ್ರೀನ್ ಹಾಕೊಂಬಿಟ್ರೆ ನಿಮಗೆ ಸಾಯಂಕಾಲ ಹೊತ್ತು ಕ್ಲೀನಾಗಿ ಕವರ್ ಆಗಿಬಿಡುತ್ತೆ. ನಿಮಗೆ ಆರಾಮಾಗಿ ಸಾಯಂಕಾಲ ಹೊತ್ತು ರಿಲ್ಯಾಕ್ಸ್ ಮಾಡ್ಬೋದು. ನೋಡ್ಬೋದು ಗಾರ್ಡನ್ ನಿಮಗೆ ಸಾಕಾಗಿ ಬಂದಿದೆ. ಹಾಗೆ ಸಂಜೆ ಹೊತ್ತು ರಿಲ್ಯಾಕ್ಸ್ ಮಾಡೋಕ್ಕೆ ಜಾಗ ಕೂಡ ಇದೆ ನಿಮಗೆ. ಇಲ್ಲಿ ಕೂಡ ನಿಮಗೆ ವಾರ್ಡ್ರೋಬ್ಗಳು ಕೊಟ್ಟಿದ್ದಾರೆ, ಕಬೋರ್ಡು, ಸಮಥಿಂಗ್ ಸಣ್ಣ ಪುಟ್ಟ ಐಟಮ್ಗಳು ಮಾಡೋದಕ್ಕೆ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೇ ಮಡಿಕೋಬೋದು ನೀವು, ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಸಾಕಾಗಿದೆ ನೋಡಿ. ಕೂತ್ಕೊಂಡು ರಿಲ್ಯಾಕ್ಸ್ ಕೂಡ ಮಾಡ್ಬೋದು. ನಾನು ಇವತ್ತೇ ನೋಡಿದ್ದೆ ನಾನು ಕೂತ್ಕೊಳ್ಳೋಕ್ಕೆ. ಬೇಡ ಅಂದರೆ ಕ್ಲೋಸ್ ಮಾಡಿಬಿಡ್ಬೋದು. ಚೆನ್ನಾಗಿಲ್ಲ. ನನಗಂತೂ ಗಿಡಗಳು ತುಂಬ ಇಷ್ಟ, ಅದಕ್ಕೋಸ್ಕರ ಗಿಡ ನೋಡಿಸ್ತಾ ಇದ್ದೀನಿ. ಓಕೆ, ಇನ್ನೊಂದು ನೋಡಿಸ್ಬಿಡ್ತೀನಿ ಈ ಕಡೆ. ಇದು ಬಂದು ನಿಮಗೆ ಮೋಲ್ಡೆಡ್ ಟೆರೇಸ್ ಆಗಿರುತ್ತೆ ನಿಮಗೆ. ಬನ್ನಿ ಮಾಡಿ ಮೇಲೆ ಹೋಗೋಣ. ಇಲ್ಲಿ ಕೂಡ ಸಣ್ಣದಾಗಿ ಜಾಗ ಇದೆ, ಯೂಸ್ ಮಾಡ್ಕೋಬೋದು. ಹಾಗೆ ನಮಗೆ ಲ್ಯಾಡರ್ ನೋಡ್ಬೋದು. ನಿಮಗೆ ಮೆಟ್ಲು ಥರನೇ ಕೊಟ್ಟಿದ್ದಾರೆ. ಧಾರಾಳವಾಗಿ ಮನೆಯಲ್ಲಿ ಮಕ್ಕಳಾಗಲಿ ವಯಸ್ಸಾದವರಲ್ಲಿ ಧಾರಾಳವಾಗಿ ಮೇಲ್ಗಡೆ ಹೋಗ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಸೇಫ್ಟಿ ವೈಸ್ ತುಂಬ ಚೆನ್ನಾಗಿದೆ. ನಿಮಗೆ ಆರಾಮಾಗಿ ಮೇಲ್ಗಡೆ ಬರ್ಬೋದು. ನಿಮಗೆ ಮಾಡಿ ಮೇಲೆ ಬಂದರೆ ನಿಮಗೆ ಈ ಥರ ಕಾಣಿಸುತ್ತೆ ಮನೆ ಸುತ್ತಮುತ್ತ. ಹಾಗೆ ಅಲ್ಲಿ ನೋಡ್ಬೋದು ನಿಮಗೆ
1000 ಲೀಟರ್ ಸಿಂಟ್ಯಾಕ್ ಕೊಟ್ಟಿದ್ದಾರೆ. ಕೈಯಲ್ಲಿ ಬಟ್ಟೆ ಒಣಗಾಕಕ್ಕೆ ಇಲ್ಲಿ ಕಂಬಿ ಕೂಡ ಕೊಟ್ಟಿದ್ದಾರೆ. ನಿಮಗೆ ಮನೆ ಸುತ್ತಮುತ್ತ ಈ ಥರ ಕಾಣಿಸುತ್ತೆ. ಓಕೆ, ಈ ಅಡ್ರೆಸ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಇದು ಬರೋದು ಅಂಜನಾಪುರದಲ್ಲಿ, ವೆಸ್ಟ್ ಗೇಟ್ ಆಗಿರುತ್ತೆ, ನಾರ್ತ್ ಡೋರ್ ಆಗಿರುತ್ತೆ, BD. ಓಕೆ, 20ಗೆ 30 BD ಆಗಿರುತ್ತೆ. ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,75 lakhs ಕೇಳ್ತಾರೆ. ಅಂದರೆ 1,75 ಲಕ್ಷ ಕೇಳ್ತಾರೆ. ನೆಗೋಷಿಯಬಲ್ ಆಗಿರುತ್ತೆ, ಹೆಚ್ಚು ಕಮ್ಮಿ ಮಾಡಿ ಕೊಡ್ತಾರೆ ನಿಮಗೆ. ಈ ವಿಡಿಯೋ ನೋಡಿ ಈ ಮನೆ ಯಾರಿಗಾನ ಇಷ್ಟ ಆಗಿದ್ರೆ, ಈ ಮನೆ ನೋಡ್ಬೇಕು ಅನಿಸಿದ್ರೆ ನನ್ನ ನಂಬರ್ ಕೊಟ್ಟಿರ್ತೀನಿ. ನಾನು ಆ ನಂಬರ್ಗೆ ಫೋನ್ ಮಾಡಿ ಕರ್ಕೊಬಂದು ಮನೆ ನೋಡಿಸ್ತೀನಿ. ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ BD ಮನೆಯನ್ನು ಹುಡುಕ್ತಾರೆ, ಒಳ್ಳೆ ಮನೆ, ತುಂಬ ಚೆನ್ನಾಗಿದೆ ಮನೆ, ಚೆನ್ನಾಗಿರೋ ಮನೆ ಹುಡುಕ್ತಾರೆ, ಅವರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವರು ಕೂಡ ಬಂದು ನೋಡಲಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಈ ಕೂಡಲೇ ಈ ಸಬ್ಸ್ಕ್ರೈಬ್ ಆಗಿ. ಈ ಥರ ಹೊಸ ವೀಡಿಯೋಗಳು ನೀವು ಬರ್ತಾ ಇರುತ್ತೆ ನಿಮಗೆ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರೋ ಡೀಟೇಲ್ಸ್ ಆಗಿರುತ್ತೆ. ಹಾಗೆ ನಮ್ಮಲ್ಲಿ BMRDA ಸೈಟ್ಗಳಿದೆ. ನಿಮಗೆ ಯಾರಿಗಾನ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಫೋನ್ ಮಾಡಿ ಹೋಗಿ ನೋಡಿಸ್ತೀನಿ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂಥ ಡೀಟೇಲ್ಸ್ ಆಗಿರುತ್ತೆ. ಮುಂದಿನ ಹೊಸ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ.